ನಾವೆಲ್ಲ ಒಂದು ಸಲಿನಾರ ಡಿಮಾರ್ಟ್ ನಲ್ಲಿ ಹೋಗಿ ಶಾಪಿಂಗ್ ಮಾಡಿರ್ತೀವಿ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಜನರು. ನಾವು ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದಕ್ಕೆ ಒಂದೇ ಕಾರಣ, ಅದೇ ಡಿಸ್ಕೌಂಟ್ಸ್. ಡಿಮಾರ್ಟ್ ನಲ್ಲಿ ಅಷ್ಟೊಂದು ಡಿಸ್ಕೌಂಟ್ಸ್ ಹೇಗೆ ಸಿಗುತ್ತೆ? ಅಷ್ಟೆಲ್ಲ ಡಿಸ್ಕೌಂಟ್ಸ್ ಕೊಟ್ಟರು ಡಿಮಾರ್ಟ್ ನ ಒಂದು ವರ್ಷದ ರೆವೆನ್ಯೂ 400 ಬಿಲಿಯನ್ ಇಂಡಿಯನ್ ರುಪೀಸ್. ಅಂದ್ರೆ ರಿಲಯನ್ಸ್ ಫ್ರೆಶ್ ಗಿಂತ 3 ಪಟ್ಟು ಜಾಸ್ತಿ ಆಯ್ತು. ಈ ಒಂದು ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮೊದಲೇ ಹೇಳ್ದಂಗೆ ನಾವು ಡಿಮಾರ್ಟ್ ಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಮುಖ್ಯ ಕಾರಣ ಡಿಸ್ಕೌಂಟ್ಸ್. ಆದ್ರೆ ಡಿಮಾರ್ಟ್ ಅಷ್ಟೊಂದು ಡಿಸ್ಕೌಂಟ್ ಹೇಗೆ ಕೊಡ್ತಾರೆ? ಮೊದಲನೇದು ಲೊಕೇಶನ್. ಡಿಮಾರ್ಟ್ ನ ಯಾವುದೇ ಒಂದು ಸ್ಟೋರ್ ಕೂಡ ಪಾಶ್ ಏರಿಯಾದಲ್ಲಿ ಇರೋದಿಲ್ಲ. ಅವರ ಮೇನ್ ಸ್ಟೋರ್ಸ್ ರೆಸಿಡೆನ್ಷಿಯಲ್ ಏರಿಯಾ ಅಥವಾ ಅದಕ್ಕಿಂತ ಸ್ವಲ್ಪ ದೂರ, ಅಂದ್ರೆ 3-4 ಕಿಲೋಮೀಟರ್ ದೂರ ಇರುತ್ತೆ. ಇದರಿಂದ ಅವರಿಗೆ ರಿಯಲ್ ಎಸ್ಟೇಟ್ ತುಂಬಾ ಕಡಿಮೆಗೆ ಸಿಗುತ್ತೆ. ಎರಡನೇದು ಓನರ್ಶಿಪ್. ರಿಲಯನ್ಸ್ ಅಥವಾ ಸ್ಪೆನ್ಸರ್ಸ್ ಅಂತ ಶಾಪ್ಗಳು ಜಾಗನ ರೆಂಟ್ ತಗೊಂಡು ಅಲ್ಲಿ ಅವ್ರ ಶಾಪ್ನ ಓಪನ್ ಮಾಡ್ತಾರೆ. ಅದೇ ಡಿಮಾರ್ಟ್ ಹಾಗೆ ಮಾಡಲ್ಲ. 90% ಆಫ್ ದ ಸ್ಟೋರ್ಸ್ ಅವ್ರದ್ದೇ ಆಗಿರುತ್ತೆ. ಅಂದ್ರೆ ಆ ಜಾಗನ ಅವರೇ ಪರ್ಚೇಸ್ ಮಾಡಿ ಅಲ್ಲೇ ಅವ್ರ ಸ್ಟೋರ್ನ ಓಪನ್ ಮಾಡ್ತಾರೆ. ಇದರಿಂದ ಅವರಿಗೆ ರೆಂಟ್ ಕೊಡೋ ಹಾಗಿರಲ್ಲ. ಹಾಗೂ ಪ್ರಾಪರ್ಟಿನ ಅವರೇ ಓನ್ ಮಾಡೋದ್ರಿಂದ ಅದರ ಅಪ್ರಿಸಿಯೇಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಈ ವರ್ಷ ಆ ಪ್ರಾಪರ್ಟಿಯ ವ್ಯಾಲ್ಯೂ 20 ಲಕ್ಷ ಇದ್ರೆ ನೆಕ್ಸ್ಟ್ ಇಯರ್ ಅದು 22 ಲಕ್ಷ ಆಗಿರುತ್ತೆ. ಮೂರನೇದು ಮಾರ್ಕೆಟಿಂಗ್. ಸಾಮಾನ್ಯವಾಗಿ ನೀವು ಡಿಮಾರ್ಟ್ ನ ಆಡ್ ನ ನೋಡಿರೋದಿಲ್ಲ. ಡಿಮಾರ್ಟ್ ನ ಮೈನ್ ಮಾರ್ಕೆಟಿಂಗ್ ಟೆಕ್ನಿಕ್ ಅವರ ಪ್ರೈಸಸ್. ಯಾವ್ದಾರ ಒಂದು 10,000 ಇರೋ ಪ್ರಾಡಕ್ಟ್ ನ ನೀವು 6,000ಕ್ಕೆ ಹೋಗಿ ಪರ್ಚೇಸ್ ಮಾಡಿದ್ರೆ, ನಾನು ಅದನ್ನ 6,000ಕ್ಕೆ ತಗೊಂಡಿದ್ದೀನಿ ಅಂತ ನಿಮ್ಮ ಮನೆ ಅಕ್ಕಪಕ್ಕ ಅವರಿಗೆ ಹೇಳ್ತೀರಾ. ಅವಾಗ ಅವರು ಕೂಡ ಡಿಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಬಲ್ಕ್ ಪರ್ಚೇಸ್. ಡಿಮಾರ್ಟ್ ವೆಂಡರ್ಸ್ ಗಳಿಂದ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ವೆಂಡರ್ಸ್ ತುಂಬಾ ಜಾಸ್ತಿ ಡಿಸ್ಕೌಂಟ್ಸ್ ಕೊಡ್ತಾರೆ. ರಿಲಯನ್ಸ್ ಹಾಗೂ ಬೇರೆ ಮಾರ್ಕೆಟ್ ಕೂಡ ಇದನ್ನೇ ಮಾಡೋದು. ಆದ್ರೆ ಪೇಮೆಂಟ್ ಸೈಕಲ್ ಬೇರೆ ಇರುತ್ತೆ. ರಿಲಯನ್ಸ್ ವೆಂಡರ್ಸ್ಗೆ ಪೇಮೆಂಟ್ ಮಾಡೋದಕ್ಕೆ 45 ದಿವಸ ತಗೋತಾರೆ. ಆದ್ರೆ ಡಿಮಾರ್ಟ್ ಇದೇ ಕೆಲಸನ ಬರೀ 7 ದಿವಸದಲ್ಲಿ ಮಾಡ್ತಾರೆ. ಪೇಮೆಂಟ್ ನ ಬೇಗ ಸೆಟಲ್ ಮಾಡೋದ್ರಿಂದ ವೆಂಡರ್ ಇಂದ ಇನ್ನೂ ಜಾಸ್ತಿ ಡಿಸ್ಕೌಂಟ್ ನ ಇಸ್ಕೋತಾರೆ. ಐದನೇದು ವೈಟ್ ಲೇಬಲಿಂಗ್. ಎಕ್ಸಾಂಪಲ್ ಗೆ ಪತಂಜಲಿ ರೈಸ್ ಬ್ರಾಂಡ್ ಆಯಿಲ್ ನ ಬೆಲೆ 153 ಹಾಗೂ ಫಾರ್ಚೂನ್ ರೈಸ್ ಬ್ರಾಂಡ್ ಆಯಿಲ್ ನ ಬೆಲೆ 123. ಆದ್ರೆ ಇವರಿಬ್ಬರ ಮ್ಯಾನುಫ್ಯಾಕ್ಚರ್ AP ಆರ್ಗ್ಯಾನಿಕ್ಸ್. ಇಲ್ಲಿ ಪತಂಜಲಿ ಅನ್ನೋ ಬ್ರ್ಯಾಂಡ್ ಗೆ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದರ ಪ್ರೈಸ್ ಜಾಸ್ತಿ. ಇವಾಗ ಅದೇ AP ಆರ್ಗ್ಯಾನಿಕ್ಸ್ ನಿಂದ ಡಿಮಾರ್ಟ್ ಕೂಡ ಆಯಿಲ್ ನ ಪರ್ಚೇಸ್ ಮಾಡಿ ಡಿಮಾರ್ಟ್ ಅನ್ನೋ ಬ್ರ್ಯಾಂಡಿಂಗ್ ನಲ್ಲಿ ಮಾರಬಹುದು. ಜನಕ್ಕೆ ಡಿಮಾರ್ಟ್ ಮೇಲೆ ನಂಬಿಕೆ ಇರೋದ್ರಿಂದ ಜನ ಡಿಮಾರ್ಟ್ ಆಯಿಲ್ ನೇ ಪರ್ಚೇಸ್ ಮಾಡ್ತಾರೆ. ಸಾಸಿವೆ, ಜೀರಿಗೆ, ಮೆಂತ್ಯ ಅಂತ ಪ್ರಾಡಕ್ಟ್ಸ್ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ. ಆರನೇದು ಸ್ಲಾಟಿಂಗ್ ಫೀಸ್. ನಾನು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ. ನನಗೆ ಗೊತ್ತು ಡಿಮಾರ್ಟ್ ನಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ. ಕ್ರೌಡ್ ಜಾಸ್ತಿ ಇದ್ರೆ ನನ್ನ ಪ್ರಾಡಕ್ಟ್ ಸೆಲ್ ಆಗೋ ಚಾನ್ಸಸ್ ಜಾಸ್ತಿ. ನಾನು ಆ ಪ್ರಾಡಕ್ಟ್ ನ ಡಿಮಾರ್ಟ್ ನ ಶೆಲ್ಫ್ ನ ಫ್ರಂಟ್ ನಲ್ಲಿ ಇಡಬೇಕು ಅಂದ್ರೆ ಡಿಮಾರ್ಟ್ ಗೆ ನಾನು ಇಷ್ಟು ಫೀಸ್ ಅಂತ ಕೊಡಬೇಕು. ಇದನ್ನ ಸ್ಲಾಟಿಂಗ್ ಫೀಸ್ ಅಂತ ಕರೀತಾರೆ. ಏಳನೇದು ಸಿಂಪಲ್ ಅಂಡ್ ಲಾರ್ಜ್ ಸ್ಟೋರ್ಸ್. ಡಿಮಾರ್ಟ್ ನಲ್ಲಿ ಯಾವುದೇ ಫ್ಯಾನ್ಸಿ ಅಥವಾ ಎಕ್ಸ್ಪೆನ್ಸಿವ್ ಇಂಟೀರಿಯರ್ಸ್ ಇರೋದಿಲ್ಲ. ಡಿಮಾರ್ಟ್ ನ ಸ್ಟೋರ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೂ ಫುಲ್ ಯುಟಿಲೈಸ್ ಮಾಡಿರ್ತಾರೆ. ಯಾವುದೇ ಕಾರ್ನರ್ ನೋಡಿದ್ರು ಒಂದಲ್ಲ ಒಂದು ಪ್ರಾಡಕ್ಟ್ ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಎಂಟನೇದು ಲಾರ್ಜ್ ಸ್ಟೋರ್. ಡಿಮಾರ್ಟ್ ನ ಒಂದು ಮಾಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೀವು ತಿಂಗಳ ರೇಷನ್ ತರಕ್ಕೆ ಅಂತ ಅಲ್ಲಿ ಹೋಗ್ತೀರಾ. ಹಾಗೆ ಹೋಗ್ತಾ ನಿಮಗೆ ಒಂದು ಶರ್ಟ್ ಕಾಣುತ್ತೆ, ನಿಮಗೆ ಇಷ್ಟ ಕೂಡ ಆಗುತ್ತೆ, ಪ್ರೈಸ್ ಕೂಡ ಕಡಿಮೆ ಇರುತ್ತೆ, ಟೆಂಪ್ಟ್ ಬೇರೆ ಆಗ್ತಿರುತ್ತೆ. ನೀವೇನು ಮಾಡ್ತೀರಾ? ಶರ್ಟ್ನ ಬೈ ಮಾಡ್ತೀರಾ. ನಿಮ್ಮ ಮೇನ್ ಮೋಟಿವ್ ಡಿಮಾರ್ಟ್ಗೆ ಹೋಗಿದ್ದು ಬರೀ ಪ್ರಾವಿಷನ್ ತರೋಕ್ಕೆ. ಆದರೆ ಅಲ್ಲಿ ಶರ್ಟ್ ನಿಮಗೆ ಕಾಣಿಸ್ತು, ಅದಕ್ಕೆ ಶರ್ಟ್ನ ಬೈ ಮಾಡಿದ್ದೀರಾ. ನಾರ್ಮಲ್ ಆಗಿ ನಾವು ಡಿಮಾರ್ಟ್ಗೆ ಹೋಗಿ ಏನು ತಗೋಬೇಕಂತ ಅನ್ಕೋತೀವೋ ಅದಕ್ಕಿಂತ 20% ಜಾಸ್ತಿ ಐಟಮ್ಸ್ನ ತಗೊಂಡು ಬರ್ತೀವಿ. ಇದನ್ನ ಅಪ್ಸೆಲ್ಲಿಂಗ್ ಅಂತ ಕರೀತಾರೆ. ಸ್ಟೋರ್ಸ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು. ಕಸ್ಟಮರ್ಗೆ ವೆರೈಟಿ ಜಾಸ್ತಿ ಇದ್ರೆ ಒಂದಲ್ಲ ಒಂದು ಪ್ರಾಡಕ್ಟ್ನ ಖಂಡಿತ ಚೂಸ್ ಮಾಡ್ತಾರೆ. ಈ ಗ್ರಾಫ್ನೇ ನೋಡಿ. 1 ಸ್ಕ್ವೇರ್ ಫೀಟ್ಗೆ ಡಿಮಾರ್ಟ್ ಹಾಗೂ ಅದರ ಕಾಂಪಿಟೇಟರ್ಸ್ ನ ರೆವೆನ್ಯೂ ಮಧ್ಯೆ ಇರೋ ಡಿಫರೆನ್ಸ್ ನಿಮಗೆ ಅರ್ಥ ಆಗುತ್ತೆ. 9ನೇದು ಡಿಮಾರ್ಟ್ ರೆಡಿ. ಡಿಮಾರ್ಟ್ ರೆಡಿ ಸ್ಟೋರ್ಸ್ ಇನ್ನ ಅಷ್ಟಾಗಿ ಓಪನ್ ಆಗಿಲ್ಲ. ಬಟ್ ಇರೋಂಥ ಸ್ಟೋರ್ಸ್ ನಿಂದ ನೀವು ಫೋನ್ ನಲ್ಲೇ ಆರ್ಡರ್ ಪ್ಲೇಸ್ ಮಾಡಿದ್ರೆ ಬಂದು ಡೆಲಿವರ್ ಮಾಡ್ತಾರೆ. 10ನೇದು ಪಾಪ್ಕಾರ್ನ್ ಹಾಗೂ ಐಸ್ ಕ್ರೀಮ್. ಇಷ್ಟೆಲ್ಲ ಶಾಪಿಂಗ್ ಮಾಡಿ ಎಕ್ಸಿಟ್ ಹತ್ರ ಬಂದಿದ ತಕ್ಷಣ ನಿಮಗೆ ಪಾಪ್ಕಾರ್ನ್ ನ ಸ್ಮೆಲ್ ಬರ್ತಾ ಇರುತ್ತೆ. ಪ್ರೈಸ್ ಕೂಡ 15ರಿಂದ 30 ರೂಪಾಯಿ ಇರುತ್ತೆ. ಅಷ್ಟೊಂದು ಕಾಸ್ಟ್ಲಿನೂ ಏನಿಲ್ಲ. ಸೊ ನೀವು ಇದನ್ನು ತಗೋತೀರಾ. ಆನ್ ಎನ್ ಎಸ್ಟಿಮೇಟ್ ಡಿಮಾರ್ಟ್ ಬರೀ ಈ ಪಾಪ್ಕಾರ್ನ್ ಹಾಗೂ ಐಸ್ ಕ್ರೀಮ್ ನ ಸೆಲ್ ಮಾಡೋದ್ರಿಂದಾನೇ ವರ್ಷಕ್ಕೆ 50 ಕೋಟಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತೂ ಆಗ್ಲೇಬೇಕು ನೀವು. ಯಾಕಂದ್ರೆ ನಾಳೆ 4 ಗಂಟೆಗೆ ಇನ್ನೊಂದು ವಿಡಿಯೋ ತರ್ತೀನಿ ಅಂತಾನೆ.